ಬೆಳೆನಾಶದಿಂದ ಬೇಸತ್ತು ಮರವೇರಿ ಕೂತಿದ್ದ ತಾಯಿ ಮಗನನ್ನ ರಕ್ಷಣೆ ಮಾಡಲಾಗಿದೆ. ಬೆಳೆನಾಶದಿಂದ ಬೇಸತ್ತು ತಾಯಿ ಮತ್ತೆ ಮಗ ಮರವೇರಿ ಕೂತಿದ್ರು. ಈಗ ಅವ್ರನ್ನ ರಕ್ಷಣೆ ಮಾಡಲಾಗಿದೆ. ತಾಯಿ ಮತ್ತೆ ಮಗನನ್ನ ನದಿ ಪಾಲಾಗೋದ್ರಿಂದ ರಕ್ಷಣೆ ಮಾಡಲಾಗಿರೋದು. ನಾನು ತಾಯಿ ನದಿ ಪಾಲಾಗ್ತೀವಿ ಅಂತ ವ್ಯಕ್ತಿ ಮರವೇರಿ ಕೂತಿದ್ದ. ಕಾರಣ ಏನಂದ್ರೆ ಬೆಳೆನಾಶದ ಒಂದು ಆಘಾತ. ಭೀಮಾ ನದಿ ಪ್ರವಾಹಕ್ಕೆ ಬೆಳೆ ಹಾನಿಯಿಂದಾಗಿ ರೈತ ಕಂಗಾಲಾಗಿ ಹೋಗಿ ತಾಯಿ ಜೊತೆಗೆ ಮರವೇರಿ ಕುಳಿತಿದ್ದ. ಬೇಡ, ಈ ಬದುಕೆ ಬೇಡ ಅನ್ನುವ ರೀತಿಯಲ್ಲಿ ಇಡೀ ಬೆಳೆ ಹಾಳಾಗಿದೆ, ನಮ್ಮನ್ನ ರಕ್ಷಣೆ ಮಾಡೋದಕ್ಕೆ ಯಾರೂ ಬರಲಿಲ್ಲ, ಹೀಗಾಗಿ ನಾವು ನದಿ ಪಾಲಾಗ್ತೀವಿ ಅಂತ ತಾಯಿ ಜೊತೆ ಮರವೇರಿ ಕುಳಿತಿದ್ದಂತಹ ವ್ಯಕ್ತಿ ಮತ್ತೆ ತಾಯಿ ಇಬ್ಬರನ್ನು ಕೂಡ ರಕ್ಷಣೆ ಮಾಡಲಾಗಿದೆ. ವೃದ್ಧ ತಾಯಿ ನೀಲಮ್ಮ ಜೊತೆಗೆ ಶಿವಮಲ್ಲಪ್ಪ ಅನ್ನುವ ರೈತ ಮರವೇರಿ ಕುಳಿತಿದ್ದ. ಶಿವಮಲ್ಲಪ್ಪ ಕೋಳಿ. ಇನ್ನು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹಿಂಗಣಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ವೃದ್ಧ ತಾಯಿ ಜೊತೆಗೆ ರಾತ್ರಿಯಿಡೀ ಶಿವಮಲ್ಲಪ್ಪ ಕೋಳಿ ಮರವೇರಿ ಕುಳಿತಿದ್ದ. ಬಾಳೆ ಕಬ್ಬು ಬೆಳೆ ನಾಶವಾದ ಕಾರಣ ನದಿ ಪಾಲಾಗೋದಿಕ್ಕೆ ಅಂತ ಮರವೇರಿ ಕುಳಿತಿದ್ರು ತಾಯಿ ಮಗ ಇಬ್ರು ಕೂಡ. ಇವತ್ತು ಬೆಳಗ್ಗೆ ಕೊನೆಗೆ ಅಧಿಕಾರಿಗಳು ಶಿವಮಲ್ಲಪ್ಪ ಹಾಗೂ ತಾಯಿ ನೀಲಮ್ಮರನ್ನ ರಕ್ಷಣೆ ಮಾಡಿದ್ದಾರೆ. ನಾವು ನಡವಳಿಗಿದ್ದೇವ್ರಿ. ನಡವಳದಿಂದ ನಮ್ಮ ಸಾವುಕಾರ ಅಲ್ಲಾಪುರ ಸಾವುಕಾರು ನಾವು ಕರ್ಸ್ಕೊಂಡು ನಮಗೆಲ್ಲ ತೊಗೊಂಡು ಬಂದಾರ್ರಿ ಹೊರಗೆ. ನಮ್ಮ ಬಾಳೆ ಗಿಡ ಕಬ್ಬ ಎಲ್ಲ ಕಲಾಸ್ ಮುಡಿ ಹೋಗ್ಯಾವ. ನಾವು ಹೆಂಗೆ ಮಾಡೋಂತೇಳಿ ಬಾಳೆ ಹೊರಗೆ ಜಿಗಿಬೇಕಂತ ಮಾಡಿದೇವ್ರಿ. ನಾವು ಅದಕ್ಕೆ ಕೂತಿದ್ದೇವೆ ಅಷ್ಟು ತನಕ ಹೇಳಿ ಗೌರ್ಮೆಂಟ್ ತಿಳಿಸಿಬಿಡ್ತೇವೆ. ಯಾವಾಗ ಹಿಡಿದು ನಿನ್ನೆ ಹಿಡಿದು ಕೂತಿದ್ದೇವ್ರಿ. ಬೋಟ್ ಬರ್ತದ ಒಯ್ತಾ ಇರ್ತಾನ ನಾವು ಕೂತ್ ಬಿಟ್ಟಿದ್ದೇವ್ರಿ. ಇನ್ಸೈಡ್ ಸುದ್ದಿ ಸೋಮವಾರದಿಂದ ಶನಿವಾರ ಸಂಜೆ 7 ಗಂಟೆಗೆ TV9 ನಲ್ಲಿ ಮಾತ್ರ.